ರಾಜ್ಯದ 2 ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆಯಾಗಿದೆ. ಈ 2 ಉಪಚುನಾವಣೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ತನ್ನ ಅಧಿಕೃತ ಕಲಿಗಳನ್ನು ಘೋಷಣೆ ಮಾಡಿದೆ. ಒಂದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿಯ ವೀರಣ್ಣ ಚರಂತಿಮಠ ಅವರನ್ನ ಘೋಷಣೆ ಮಾಡಿದ್ರೆ, ಇತ್ತ ದಾವಣಗೆರೆ ದಕ್ಷಿಣಕ್ಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದೆ. ಜೊತೆಗೆ ಈ 2 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ತೆಕ್ಕೆಯಲ್ಲಿತ್ತು. ಹಾಗಾಗಿ 2 ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವಂತಹ ತನ್ನ ತೆಕ್ಕೆಯಲ್ಲೇ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡಲಿಕ್ಕೆ ಮುಂದಾಗಿತ್ತು. ಈ ಪ್ರಯತ್ನದ ನಡೆಯುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಒಳಗಡೆ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂತಹ ಸಾಕಷ್ಟು ಕಸರತ್ತು ಜೋರಾಗಿ ನಡೆಯಿತು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಕೊಡಬೇಕು? ದಿವಂಗತ HY ಮೇಟಿ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಹೊರಗಡೆದವರಿಗೆ ಟಿಕೆಟ್ ಕೊಡಬೇಕಾ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಸಂಗ್ರಹ ಆದ ನಂತರದಲ್ಲಿ, ಇಲ್ಲ, ನಿಧನವಾಗಿರುವಂಥ ಕಾರಣಕ್ಕಾಗಿ ಅನುಕಂಪದ ಆಧಾರಿತವಾಗಿ ಗೆಲ್ಲುವಂಥ ಅವಕಾಶಗಳಿದ್ದಾವೆ, ಹಾಗಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ HY ಮೇಟಿಯವರ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಚುನಾವಣಾ ಉಸ್ತುವಾರಿ ಸಮಿತಿ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡು ಮತ್ತು CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಮಾಡಿದ್ರು. ಆದರೆ ಕುಟುಂಬಕ್ಕೆ ಕೊಡುವಂತಹ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಮಲ್ಲಿಕಾರ್ಜುನ್ ಮೇಟಿ ಅವರಾಗಿರ್ಬೋದು, ಉಮೇಶ್ ಮೇಟಿ, ಬಾಯಕ್ಕ ಮೇಟಿ, ಮಹಾದೇವಿ ಮೇಟಿಯವರನ್ನು ಕರೆಸಿಕೊಂಡು ವಿಧಾನಸೌಧದಲ್ಲಿ ಒಂದು ಸುದೀರ್ಘ ಸಭೆಯನ್ನು ನಡೆಸಿದ್ರು. ಸಭೆಯ ನಂತರದಲ್ಲೂ ಕೂಡ ಒಂದಷ್ಟು ಒಗ್ಗಟ್ಟಾಗಿ ಹೋಗಿ ಮಾಧ್ಯಮಗಳ ಮುಂದೆ ಒಂದಷ್ಟು ಸುದ್ದಿಗೋಷ್ಠಿಯನ್ನು ನಡೆಸಿ ಅನ್ನುವಂಥ ಹೇಳಿಕೆಯನ್ನು ಅಥವಾ ಸೂಚನೆಯನ್ನು CM ಸಿದ್ದರಾಮಯ್ಯನವರು ಸಭೆಯೆಲ್ಲ ಕೊಟ್ಟರು. ಆದಾಗ್ಯೂ ಕೂಡ ಮಹಾದೇವಿ ಮೇಟಿಯವರು ಯಾವ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಇದು ಹೇಳಿದ ನಂತರವೂ ಕೂಡ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕಳೆದ 2 ತಿಂಗಳ ಕಾಲ ಸಮೀಕ್ಷೆ ಸರ್ವೆಗಳನ್ನು ನಡೆಸಿದಂಥ ಕಾಂಗ್ರೆಸ್ ಸರ್ಕಾರ, ಸತೀಶ್ ಜಾರಕಿಹೊಳಿಯವರ ನೇತೃತ್ವದ ತಂಡಗಳು ಈಗಾಗಲೇ ಆಕ್ಟಿವ್ ಆಗಿ ಕೆಲಸ ಮಾಡಿರುವಂಥದ್ದು, ಜೊತೆಗೆ ಅಲ್ಲಿಯ ಸ್ಥಳೀಯ ನಾಯಕರ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಅಧಿಕೃತವಾಗಿ ಉಮೇಶ್ ಮೇಟಿಯವರಿಗೆ ಈಗ ಟಿಕೆಟ್ ಘೋಷಣೆಯನ್ನು ಮಾಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ ನಂಬಿಕೊಂಡಿರುವಂಥದ್ದು ಪ್ರಮುಖವಾಗಿ ಅಹಿಂದ ಮತಗಳನ್ನು ನಂಬಿಕೊಂಡೇ ಉಮೇಶ್ ಮೇಟಿಯವರಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ. ಒಂದು, ಮಲ್ಲಿಕಾರ್ಜುನ್ ಮೇಟಿಯವರಿಗೆ ಟಿಕೆಟ್ ಆಗುತ್ತೆ ಅನ್ನೋಂಥ ಸಾಕಷ್ಟು ಚರ್ಚೆಗಳಿದ್ದರೂ ಕೂಡ ಉಮೇಶ್ ಮೇಟಿಯವರಿಗೆ ಯಾಕೆ ಮಣೆ ಹಾಕಿದ್ರು ಅನ್ನೋಂಥದ್ದು ಲೆಕ್ಕಾಚಾರವನ್ನು ನೋಡಿದ್ರೆ, ಸತೀಶ್ ಜಾರಕಿಹೊಳಿಯವರ ನೇತೃತ್ವದ ತಂಡ ಏನಿದೆ ಅಲ್ಲಿ ಸುದೀರ್ಘ 2 ತಿಂಗಳ ಕಾಲ ಈಗಾಗಲೇ ಕೆಲಸ ಮಾಡಿದೆ. ಕೆಲಸ ಮಾಡಿ ಸ್ಥಳೀಯ ಮುಖಂಡರು ಅಂದರೆ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು ಅಥವಾ ಸ್ಥಳೀಯ ಮುಖಂಡರಾಗಿರ್ಬೋದು, ಮೇಟಿ ಕುಟುಂಬದ ಜೊತೆಗೆ ಉತ್ತಮ ಒಡನಾಟವನ್ನು ಇಟ್ಕೊಂಡಿರುವಂಥ ನಾಯಕರಾಗಿರ್ಬೋದು, ಸ್ಥಳೀಯ ಒಂದಷ್ಟು ಜನರ ಅಭಿಪ್ರಾಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ಉಮೇಶ್ ಮೇಟಿಯವರು ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ, ಅವ್ರಿಗೆ ಕೊಟ್ಟರೆ ನಾವೆಲ್ಲರೂ ಕೂಡ ಬೆಂಬಲಿಸ್ತೀವಿ ಅನ್ನೋಂಥ ಮಾತುಗಳನ್ನು ಯಾವಾಗ ಹೇಳಿದ್ರು ಅವಾಗ ಮಲ್ಲಿಕಾರ್ಜುನ್ ಮೇಟಿಯವರಿಗೆ ಕೊಡಬೇಕು ಅಂತ ಸ್ವತಃ DCM DK ಶಿವಕುಮಾರ್ ಅವರೇ ಮಲ್ಲಿಕಾರ್ಜುನ್ ಮೇಟಿಯವರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಸ್ಥಳೀಯ ಮಟ್ಟದಲ್ಲಿ ಯಾವಾಗ ಇಂಥದ್ದೊಂದು ಅಭಿಪ್ರಾಯ ಬಂತು, ಉಮೇಶ್ ಮೇಟಿಯವರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ, ಒಂದು ಕುಟುಂಬದ ಏನು ದಿವಂಗತ HY ಮೇಟಿಯವರ ನಿಧನ ಏನಿದೆ ಆ ನಿಧನದ ಅನುಕಂಪ ಆಗಿರ್ಬೋದು, ಜೊತೆಗೆ ಸರ್ಕಾರದ ಒಂದಷ್ಟು ಸಾಧನೆಗಳಾಗಿರ್ಬೋದು, ಇವೆಲ್ಲದರ ಆಧಾರಿತವಾಗಿ ಮತ್ತು ಚುನಾವಣೆ ನಡೆಸುವಂಥದ್ದು ಪ್ರಮುಖವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು, ಸ್ಥಳೀಯ ಮಟ್ಟದ ಮುಖಂಡರು, ಹಾಗಾಗಿ ಅವರ ಅಭಿಪ್ರಾಯವು ಉಮೇಶ್ ಮೇಟಿಯವರ ಪರವಾಗಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಜೊತೆಗೆ ಕ್ಷೇತ್ರದಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತ ಮತಗಳಾಗಿರ್ಬೋದು, ಕುರುಬ ಸಮುದಾಯದ ಮತಗಳಾಗಿರ್ಬೋದು, ಜೊತೆಗೆ SC ಒಳ ಮೀಸಲಾತಿಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಸರಿಪಡಿಸಬಹುದು ಅಂತ ಒಂದಷ್ಟು ಭರವಸೆ ಆಗಿರ್ಬೋದು, ಜೊತೆಗೆ ಅಲ್ಲಿ ಏನು ಅಹಿಂದ ಮತಗಳು, ಲಿಂಗಾಯತ ಸಮುದಾಯದ ಮತಗಳ ಒಂದಷ್ಟು ಡಿವೈಡ್ ಆದ್ರೂ ಕೂಡ ಅಹಿಂದ ಮತಗಳನ್ನು ಒಗ್ಗೂಡಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಆಗ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಉಮೇಶ್ ಮೇಟಿಯವರಿಗೆ ಟಿಕೆಟನ್ನು ಕೊಡಲಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಮತ್ತು ಸಾಕಷ್ಟು ಕುತೂಹಲ ಕೆರಳಿಸಿದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸುದೀರ್ಘ 2 ದಿನಗಳ ಕಾಲ ಒಂದು ದಿನಕ್ಕೆ 3-4 ಸಭೆಗಳನ್ನು ರೀತಿಯಲ್ಲಿ ಸಭೆಗಳನ್ನು ಮಾಡಿ ಅಂತಿಮವಾಗಿ ಸಮರ್ಥ ಶಾಮನೂರ್ ಅವರಿಗೆ ಈಗ ಟಿಕೆಟ್ ಘೋಷಣೆ ಮಾಡಿದೆ. ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಮತ ಬ್ಯಾಂಕ್ ಅನ್ನು ಹೊಂದಿರುವಂಥದ್ದು ಮುಸ್ಲಿಂ ಮತ ಬ್ಯಾಂಕ್ ಸಾಕಷ್ಟು ಇರುವಂಥ ಕಾರಣಕ್ಕಾಗಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು. ಯಾಕೆಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಪ್ರಬಲವಾಗಿ
ಅಲ್ಪಸಂಖ್ಯಾತರು ಜೊತೆಗೆ ಕಾಂಗ್ರೆಸ್ ಪಕ್ಷದ ಜೊತೆಗೆ ನಿಲ್ತಾರೆ. ನೀವು ಆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಜೊತೆಗೆ ನಿಂತ ಸಂದರ್ಭದಲ್ಲಿ ನೀವು ಆ ಸಮುದಾಯವನ್ನ ಪರಿಗಣಿಸದೆ ಹೋದ್ರೆ ಅದು ಬೇರೆದ್ದೇ ಸಂದೇಶ ರವಾನೆ ಆಗತ್ತೆ. ಆ ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಮುಂಚೆಯೂ ಕೂಡ ಹೇಳಿದ್ರು, ನನ್ನ ನಂತರ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ಟಿಕೆಟ್ ಅನ್ನು ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಟಿಕೆಟ್ ಬೇಕು ಅನ್ನುವಂತಹ ಒತ್ತಾಯವನ್ನ ಸ್ವತಃ ಸಚಿವ ಜಮೀರ್ ಅಹಮದ್ ಅವರಾಗಿರ್ಬೋದು, ರಹೀಂ ಖಾನ್ ಅವರು, ತನ್ವೀರ್ ಸೇಠು, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಅವರು, ನಜೀರ್ ಅಹಮದ್ ಇವರೆಲ್ಲರೂ ಸೇರಿಕೊಂಡೇ ಸಿಎಂ ಸಿದ್ದರಾಮಯ್ಯ ಅವರ ಮೇಲೂ ಕೂಡ ಒತ್ತಡವನ್ನ ತಂದಿದ್ರು. ಜೊತೆಗೆ DCM DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಅಷ್ಟೇ ಅಲ್ಲದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವ್ರನ್ನು ಕೂಡ ಭೇಟಿ ಮಾಡಿ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಸೇಮ್ ಟೈಮ್ ಲಿಂಗಾಯತ ಸಮುದಾಯದ ನಾಯಕರು ಕೂಡ ಇಲ್ಲಿ ಸುಮ್ಮನೆ ಕೂರ್ಲಿಲ್ಲ. ಈಶ್ವರ್ ಖಂಡ್ರೆ ಅವರು, ಮತ್ತೊಂದು ಕಡೆಗೆ SS ಮಲ್ಲಿಕಾರ್ಜುನ್ ಅವರು ಇಲ್ಲ ಹಿಂದೆ ಇಲ್ಲಿ ಬಾಗಲಕೋಟೆಯಲ್ಲಿ ಹೇಗೆ ಕುಟುಂಬಕ್ಕೆ ಕೊಟ್ಟಿದ್ದಾರೋ ಅದೇ ರೀತಿ ಇಲ್ಲಿ ಕುಟುಂಬಕ್ಕೆ ಕೊಟ್ರೆ ಅನುಕೂಲ ಆಗತ್ತೆ. ಮತ್ತೊಂದು ಹೆಚ್ಚು ಸಮಯ ಇಲ್ಲ, ಈ ಕ್ಷೇತ್ರದ ಮೇಲೆ ನಮಗೆ ಹಿಡಿತಾ ಇರುವಂತ ಕಾರಣಕ್ಕಾಗಿ ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಅನ್ನುವಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ಮುಂದುವರೆದು ಈಶ್ವರ್ ಖಂಡ್ರೆ ಅವರು ಕೂಡ ನಡೆದಂತ ಸಭೆಯಲ್ಲೂ ಕೂಡ ನೇರವಾಗಿ ಹೇಳಿದ್ರು. ಏನಂತಂದ ಹೇಳಿದ್ರೆ, ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಮತ್ತೆ ಸಮುದಾಯ ಮತ್ತು ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಸರ್ಕಾರ ಮತ್ತು ಸಮುದಾಯದ ನಡುವೆ ಒಂದಷ್ಟು ಸಮನ್ವಯತೆಯನ್ನು ಮೂಡಿಸುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿದ್ರು. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಖಜಾಂಚಿಯಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆ ಕುಟುಂಬ ಒಂದಷ್ಟು ಕೊಡುಗೆಯನ್ನು ಕೊಟ್ಟಿರುವಂತ ಕಾರಣಕ್ಕಾಗಿ ಅದನ್ನ ಪರಿಗಣಿಸಬೇಕು ಅನ್ನುವಂತ ಒತ್ತಾಯವೂ ಕೂಡ ಈಶ್ವರ್ ಖಂಡ್ರೆ ಅವರು ಸಭೆಯಲ್ಲಿ ವ್ಯಕ್ತಪಡಿಸಿದ್ರು. ಈ ಆಗುವಂತ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಇಲ್ಲ, ನಾನು ಸಾಕಷ್ಟು ರಾಜೀನಾಮೆ ಕೂಡ ಕೊಡುವ ಹಂತಕ್ಕೂ ಕೂಡ ಹೋದಂತ ಸಂದರ್ಭದಲ್ಲಿ ಒಂದಷ್ಟು ತೀಕ್ಷ್ಣವಾದ ಮಾತುಕತೆಯೂ ಕೂಡ ಆಗಿದೆ. ಇಲ್ಲಿ ಸುರ್ಜೇವಾಲಾ ಅವರ ಮುಂದೆ ರಾಜೀನಾಮೆ ಅಸ್ತ್ರ ಪ್ರಯೋಗ ಮಾಡಿದಂತ ಸಂದರ್ಭದಲ್ಲಿ ಇಲ್ಲ, ನಾನು ಇಲ್ಲಿ ಯಾರಿಗೂ ಕೂಡ ಅಧಿಕಾರ ಕೊಡೋಕ್ಕಾಗ್ಲಿ ಅಥವಾ ಅಧಿಕಾರ ವಾಪಸ್ ತೆಗೆದುಕೊಳ್ಳೋಕ್ಕಾಗ್ಲಿ ನಾವು ಬಂದಿಲ್ಲ, ನೀವು ರಾಜೀನಾಮೆ ಕೊಡುವಂಥದ್ದಿದ್ರೆ ಅದು ನಿಮ್ಮ ಅಂತಿಮ ತೀರ್ಮಾನ ಆಗುತ್ತೆ ಅನ್ನುವಂಥ ತೀಕ್ಷ್ಣವಾದಂಥ ಮಾತುಗಳನ್ನು ಕೂಡ ಹೇಳಿದ್ರು. ಇದು ಯಾವಾಗ ಈ ಮಟ್ಟಕ್ಕೆ ತಾರಕಕ್ಕೇರ್ತು ಅವಾಗ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಸುರ್ಜೇವಾಲಾ ಅವರು ಕೂಡ ಅಲ್ಪಸಂಖ್ಯಾತ ಮುಖಂಡರನ್ನೆಲ್ಲರೂ ಕೂಡ ನಿನ್ನೆ ತಡರಾತ್ರಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಕರೆಸ್ಕೊಂಡು ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಆ ಮನವೊಲಿಕೆಯ ಪ್ರಯತ್ನದಲ್ಲಿ ಬಹಳ ಪ್ರಮುಖವಾಗಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಯ್ತು. ಏನು ಅಂತಂದು ಹೇಳಿದ್ರೆ, ಅಲ್ಪಸಂಖ್ಯಾತ ಸಮುದಾಯದ ನಾಯಕರನ್ನ ವಿಧಾನಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಕಳಿಸುವಂತ ಸಂದರ್ಭದಲ್ಲಿ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ನಾಯಕರನ್ನ ಪರಿಗಣಿಸಬೇಕು ಅನ್ನೋಂಥ ಅಭಿಪ್ರಾಯಗಳನ್ನ ಕೊಟ್ಟರು. ಆ ಭರವಸೆಯು ಕೂಡ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅನ್ನೋಂಥ ಮಾತುಗಳು, ಈಗ ಮಾಹಿತಿಗಳು ಕೇಳಿಬರುವಂಥದ್ದು. ಮತ್ತೆ ಪ್ರಮುಖವಾಗಿ ಸ್ವತಃ DCM DK ಶಿವಕುಮಾರ್ ಅವರೇ ಹೇಳಿದಂತಾಗೆ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಕೊಡಲಿಲ್ಲ ಅಂತಂದು ಹೇಳಿದ್ರೆ ಅವರನ್ನ MLC ಸ್ಥಾನಕ್ಕೂ ಕೂಡ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಜಬ್ಬಾರ್ ಅವ್ರನ್ನ 3 ಬಾರಿ MLC ಆಗಿ ಆಯ್ಕೆ ಮಾಡಿದ್ದೀವಿ. ಸಲೀಂ ಅಹಮದ್ ಅವ್ರನ್ನ MLC ಆಗಿ ಆಯ್ಕೆ ಮಾಡಿದ್ದೀವಿ. ನಾವು ಕೂಡ ಆ ಪ್ರಾತಿನಿಧ್ಯವನ್ನ ಕೊಡ್ತಾನೆ ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನ ಈ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಈ ಎಲ್ಲಾ ಭರವಸೆಗಳ ಜೊತೆಗೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಸ್ವತಃ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಇದು ಎಲ್ಲವೂ ಕೂಡ ಇಷ್ಟು ದಿನ ಆಯ್ತು. ಆದ್ರೆ ಮುಂದಿರುವಂತ ಸವಾಲುಗಳು ಏನು ಅಂತಂದು ಹೇಳಿದ್ರೆ, ಎರಡೂ ಕ್ಷೇತ್ರಗಳಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ಸವಾಲುಗಳು ಏನು ಅಂತಂದು ಹೇಳಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತ ಸವಾಲುಗಳು ಏನಂತಂದು ಹೇಳಿದ್ರೆ, ಈಗಾಗಲೇ ಉಮೇಶ್ ಮೇಟಿ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಆದರೆ HY ಮೇಟಿಯವರ ರೀತಿಯಲ್ಲಿ ಇಡೀ ಕ್ಷೇತ್ರಕ್ಕೆ ಅವರು ತಿರುಗಾಡಿದಾರಾ ಅನ್ನುವಂಥದ್ದು ಪ್ರಶ್ನೆ. ಕ್ಷೇತ್ರದ ಪೂರಕವಾಗಿ ಯಾವೆಲ್ಲ ಕೆಲಸಗಳನ್ನ ಮಾಡಿದಾರ ಅನ್ನುವಂಥ ಪ್ರಶ್ನೆ. ಅದರ ಜೊತೆಗೆ ಕಳೆದ ಬಾರಿ ಅಲ್ಲಿಂದ ಪರಾಭವಗೊಂಡಂತಹ ವೀರಣ್ಣ ಚರಂತಿಮಠ ಅವರು ಕೂಡ ಈಗಾಗಲೇ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಲಿಂಗಾಯತ ಸಮುದಾಯವು ಕೂಡ ಈಗಾಗಲೇ ಅವರ ಪರವಾಗಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯಗಳು ಇರುವಂತ ಕಾರಣಕ್ಕಾಗಿನೇ ಅಹಿಂದ ಮತಗಳನ್ನೇ ಯಾವ ರೀತಿ ನಾವು ಕ್ರೋಢೀಕರಿಸಬೇಕು ಅನ್ನುವಂಥ ಸವಾಲು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಾಗಲಕೋಟೆಯಲ್ಲಿ ಇರುವಂತ ಸವಾಲುಗಳು. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಇರುವಂತಹ ಸವಾಲುಗಳು ಏನಂತಂದು ಹೇಳಿದ್ರೆ, ಪ್ರಮುಖವಾಗಿ ಮುಸ್ಲಿಂ ಅಲ್ಪಸಂಖ್ಯಾತ ಮತಗಳೇನಿದಾವೆ, ರಾಜ್ಯ ನಾಯಕರು ಒಂದಾದ ತಕ್ಷಣವೇ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ಗೊಂದಲಗಳೇನಿದಾವೆ ಆ ಗೊಂದಲಗಳು ಕೂಡ ಬಗೆಹರಿಯುವುದಿಲ್ಲ. ಹಾಗಾಗಿನೇ ಮುಸ್ಲಿಂ ನಾಯಕರು ಎಲ್ಲರೂ ಕೂಡ ಹೋಗಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿರುವಂತಹ ಸಮುದಾಯದನ್ನ ವಿಶ್ವಾಸಕ್ಕೆ ಪಡಿಬೇಕು,
ಜೊತೆಗೆ ಒಳ ಮೀಸಲಾತಿ ವಿಚಾರಕ್ಕೆ ದಲಿತ ಎಡಗೈ ಮತ್ತು ಬಲಗೈ ಸಮುದಾಯಗಳು ಕೂಡ ಮುನಿಸು ಇರುವಂತ ಕಾರಣಕ್ಕಾಗಿ ಆ ಮುನಿಸು ಈ ಉಪಚುನಾವಣೆ ಮೇಲೆ ಪ್ರಭಾವ ಬೀರಬಾರದು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಕೆಲಸ ಮಾಡುವಂತ ಸವಾಲುಗಳಿದಾವೆ. ಪ್ರಮುಖವಾಗಿ ಹೆಚ್ಚು ಸಮಯ ಇಲ್ಲ. ಈ ಹೆಚ್ಚು ಸಮಯ ಇಲ್ಲದೆ ಕಾರಣಕ್ಕಾಗಿ ಅಭ್ಯರ್ಥಿಯನ್ನ ಪ್ರತಿ ಮನೆಗೂ ತಲುಪಿಸುವಂತದ್ದಾಗಿರ್ಬೋದು, ಪ್ರಚಾರವನ್ನು ಕೈಗೊಳ್ಳುವಂತ ಅನೇಕ ರೀತಿಯ ಸಮಸ್ಯೆಗಳಿದಾವೆ. ಎಲ್ಲಾ ಸಮಸ್ಯೆಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಇದನ್ನು ಯಾವ ರೀತಿ ನೋಡುತ್ತೆ ಅನ್ನೋಂಥದ್ದು ಕೂಡ ಸಾಕಷ್ಟು ಕುತೂಹಲವಾಗಿ ಉಳಿದಿದೆ. ಜೊತೆಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೋಟಾಕ್ಕೂ ಕೂಡ ಒಂದು ಅಭ್ಯರ್ಥಿಯನ್ನ, ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಕೋಟಾಕ್ಕೂ ಕೂಡ ಒಂದು ಅಭ್ಯರ್ಥಿಯನ್ನ ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ಒಂದು ಉಮೇಶ್ ಮೇಟಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕೋಟಾದಡಿಯಲ್ಲಿ ಘೋಷಣೆ ಆದ್ರು ಅನ್ನುವಂಥ ಚರ್ಚೆ ಇದೆ. ಮತ್ತೊಂದು ಕಡೆಗೆ ಸಮರ್ಥ ಶಾಮನೂರ್ ಅವರು ಡಿ ಕೆ ಶಿವಕುಮಾರ್ ಅವರ ಕೋಟಾದಲ್ಲಿ ಘೋಷಣೆ ಆಗಿದ್ದಾರೆ. ಅಂದ್ರೆ ಇಬ್ಬರ ಕೋಟಾವನ್ನು ಫುಲ್ಫಿಲ್ ಮಾಡಿ ಈ ಎರಡೂ ಕ್ಷೇತ್ರಗಳನ್ನ ಗೆಲ್ಲುವಂತ ಅನೇಕ ಸವಾಲುಗಳೊಂದಿಗೆ ಈಗ ಸರ್ಕಾರ ಮುಂದಡಿ ಇಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.